ನಾವು ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ಹೋರಾಡುತ್ತಲೇ ಇರುತ್ತೇವೆ. ಪ್ರತಿಯೊಂದು ಮಾತಿಗೆ ಪ್ರತಿಕ್ರಿಯೆ ಕೊಡಲು, ಪ್ರತಿಯೊಂದು ಅವಮಾನಕ್ಕೆ ಉತ್ತರಿಸಲು, ಪ್ರತಿಯೊಂದು ಸೋಲಿನ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತೇವೆ. ಆದರೆ ಜೀವನದ ಒಂದು ಆಳವಾದ ಸತ್ಯವೇನೆಂದರೆ, ಎಲ್ಲ ಸಮಯದಲ್ಲೂ ಏನಾದರೂ ಮಾಡುವುದು ಜ್ಞಾನವಲ್ಲ. ಕೆಲವೊಮ್ಮೆ ಏನನ್ನೂ ಮಾಡದೆ ಸುಮ್ಮನೆ ನೋಡುವುದೇ ಅತ್ಯಂತ ದೊಡ್ಡ ಶಕ್ತಿ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ತಕ್ಷಣ ಕೋಪಗೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಕೂಡಲೇ ಅವರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಒಂದು ಕ್ಷಣ ನಿಲ್ಲಿ, ಕೇವಲ ಗಮನಿಸಿ. ನಿಮ್ಮ ಮನಸ್ಸಿನಲ್ಲಿ ಏಳುವ ಕೋಪ, ದುಃಖ, ಅಹಂಕಾರ ಮತ್ತು ಭಯವನ್ನು ಸಾಕ್ಷಿಯಂತೆ ನೋಡಿ. ಆಗ ನಿಮಗೆ ಅರಿವಾಗುತ್ತದೆ, ನೀವು ಆ ಭಾವನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸಿದ ಮಹತ್ವದ ಸಂದೇಶವೂ ಇದೆ. ಪರಿಸ್ಥಿತಿಗಳು ಬದಲಾಗುತ್ತವೆ, ಜನರು ಬದಲಾಗುತ್ತಾರೆ, ದೇಹವೂ ಒಂದು ದಿನ ಬದಲಾಗುತ್ತದೆ. ಆದರೆ ಇವೆಲ್ಲವನ್ನು ನೋಡುವ ಆತ್ಮ ಮಾತ್ರ ಶಾಶ್ವತ. ಈ ಸತ್ಯವನ್ನು ಅರಿತವನಿಗೆ ಹೊರಗಿನ ಘಟನೆಗಳು ಮನಸ್ಸನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಮುಕ್ತಿ ಅಂದ್ರೆ ಕಾಡಿಗೆ ಹೋಗುವುದೂ ಅಲ್ಲ, ಎಲ್ಲವನ್ನೂ ತ್ಯಜಿಸುವುದೂ ಅಲ್ಲ. ನಮ್ಮ ಮನಸ್ಸಿನ ಬಂಧನಗಳಿಂದ ಬಿಡುಗಡೆಯಾಗುವುದೇ ನಿಜವಾದ ಮುಕ್ತಿ. ಕೋಪ ಬಂದಾಗ ಅದಕ್ಕೆ ಗುಲಾಮರಾಗದಿರುವುದು, ಆಸೆ ಬಂದಾಗ ಅದರ ಹಿಂದೆ ಓಡದಿರುವುದು, ದುಃಖ ಬಂದಾಗ ಅದರಲ್ಲಿ ಮುಳುಗದಿರುವುದು, ಇದೇ ಆತ್ಮಜ್ಞಾನ. ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನೀವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನೂ ನಿಯಂತ್ರಿಸಬಹುದು. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ, ಕೆಲವೊಮ್ಮೆ ಕಾಯುವುದೇ ಅತ್ಯುತ್ತಮ ನಿರ್ಧಾರ, ಮತ್ತೊಮ್ಮೆ ಕೇವಲ ಸಾಕ್ಷಿಯಾಗಿ ನೋಡುವುದೇ ಅತ್ಯಂತ ದೊಡ್ಡ ಸಾಧನೆ. ಇಂದಿನಿಂದ ಒಂದು ಅಭ್ಯಾಸ ಆರಂಭಿಸಿ. ಪ್ರತಿದಿನ ಕೆಲ ನಿಮಿಷಗಳು ಶಾಂತವಾಗಿ ಕುಳಿತು ನಿಮ್ಮ ಉಸಿರನ್ನು ಗಮನಿಸಿ. ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು ತಡೆಯಬೇಡಿ, ಅವುಗಳ ಹಿಂದೆ ಓಡಬೇಡಿ, ಕೇವಲ ನೋಡಿ. ನಿಧಾನವಾಗಿ ಮನಸ್ಸು ಶಾಂತವಾಗುತ್ತದೆ, ಒಳಗಿನ ಗೊಂದಲ ಕರಗುತ್ತದೆ. ಆಗ ನೀವು ಹುಡುಕುತ್ತಿದ್ದ ಸಂತೋಷ ಹೊರಗಿಲ್ಲ, ನಿಮ್ಮೊಳಗೇ ಇದೆ ಎಂಬ ಸತ್ಯ ಅರಿವಾಗುತ್ತದೆ. ನೆನಪಿಡಿ, ಜಗತ್ತನ್ನು ಗೆಲ್ಲುವುದಕ್ಕಿಂತ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಿ. ಏಕೆಂದರೆ ಕೆಲವೊಮ್ಮೆ ಏನನ್ನೂ ಮಾಡದೆ ಸುಮ್ಮನೆ ನೋಡುವುದೇ ಜೀವನದ ಅತ್ಯಂತ ದೊಡ್ಡ ವಿಜಯ ಮತ್ತು ನಿಜವಾದ ಮುಕ್ತಿ.